ನಮ್ಮ ಭಾರತ ಸರ್ಕಾರ ಕದನ ವಿರಾಮ ಘೋಷಿಸಿದಾಗ ಮಿಲಿಟರಿ ಆಫೀಸರ್ಸ್ ಹೇಳಿದಾಗ ಅವರು ಮಾತಾಡಿಕೊಂಡು ಕದನ ವಿರಾಮಕ್ಕೆ ಅವಕಾಶ ಕೊಟ್ಟಿದ್ದಾರೆ. 3 ಗಂಟೆ ಆದಮೇಲೆ ಪುನಃ ಅವ್ರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು. ನಮಸ್ಕಾರ ಸ್ನೇಹಿತರೆ. ನಿನ್ನೆ ನಮ್ಮ ಭಾರತ ಸರ್ಕಾರ ಕದನ ವಿರಾಮ ಘೋಷಿಸಿದಾಗ ಮಿಲಿಟರಿ ಆಫೀಸರ್ಸ್ ಹೇಳಿದಾಗ ನಾನು ಇಮಿಡಿಯೇಟಾಗಿ ಒಂದು ಸ್ಟೇಟ್ಮೆಂಟ್ ಹಾಕಿದೆ, ಸ್ಟೇಟಸ್ ಹಾಕಿದೆ. ಕದನ ವಿರಾಮ, ನಂಬಿಕೆ ಇಲ್ಲದವರನ್ನು ಪದೇ ಪದೇ ನಂಬುವುದು ನಮ್ಮ ದೌರ್ಬಲ್ಯ ಅಂತ ಆ ಸ್ಟೇಟಸ್ ಹಾಕಿ 3 ಗಂಟೆ ಆದಮೇಲೆ ಪುನಃ ಅವ್ರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ರು ಪಾಕಿಸ್ತಾನದವರು. ಇದು ರಾಷ್ಟ್ರ ಮಟ್ಟದಲ್ಲಿ ನಡೆದಿರತಕ್ಕಂಥ ವಿಚಾರಗಳು. ಇದಕ್ಕೆ ಮಧ್ಯೆ ಟ್ರಂಪ್ ಬೇರೆ ಬಂದಿದ್ದಾನೆ. ಅವನು ಬಂದು ಹೇಳಿ ಈ ರೀತಿ ಕದನ ವಿರಾಮ ಬಗ್ಗೆ ಮಾತಾಡಿದ್ದಾರೆ. ಜೊತೆಗೆ ಮಿಲಿಟ್ರಿ ಹೈಯರ್ ಆಫೀಸರ್ಸ್ ಅವರು ಮಾತಾಡಿಕೊಂಡು ಕದನ ವಿರಾಮಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಯಾಕೆ ನಾನು ಈ ವಿಚಾರ ಹೇಳ್ತೀನಿ ಅಂದರೆ, ನೀವು ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಸೈಕಾಲಜಿ ಆಫ್ ಎ ಟ್ರಂಪ್ ಅವನದು ಏನಿದೆ ಅಂದರೆ, ಈಗ ಉಕ್ರೇನ್ನಲ್ಲಿ ಕದನ ವಿರಾಮ ಘೋಷಿಸೋಕ್ಕೆ ಏನೂ ಮಾಡಿಲ್ಲ ಅವನು, ಪ್ಯಾಲೆಸ್ಟೈನಲ್ಲಿ ಏನೂ ಮಾಡಿಲ್ಲ ಅವನು, ಇಸ್ರೇಲ್ಗೆ ಏನೂ ಮಾಡಿಲ್ಲ, ಎಲ್ಲ ಸಪೋರ್ಟ್ ಕೊಡ್ತಿದ್ದಾನೆ. ಇಂಡಿಯಾಕ್ಕೆ ಮಾತ್ರ ಸಡನ್ನಾಗಿ ಬಂದ. ಯಾಕೆಂದರೆ ಇಂಡಿಯಾದವರು ಸ್ಟ್ರಾಂಗ್ ಆಗಿ ಎಲ್ಲ ರೆಡಾರ್ ಕಣ್ಣು ತಪ್ಪಿಸಿ ಅಲ್ಲೇ ಹೋಗಿ ಹೊಡಿತಿದ್ರಲ್ಲ, ಅವನು ಅಮೇರಿಕಾದವರೆಲ್ಲ ವೆಪನ್ಸ್ ಕೊಟ್ಟಿರ್ತಾರೆ. ಅವ್ರ ಮೇಯ್ನ್ ಬಿಸ್ನೆಸ್ಸೇ ವಾರ್ ವೆಪನ್ಸ್, ಯುದ್ಧ ಸಾಮಗ್ರಿಗಳನ್ನು ಮಾರಿ ಹಣ ಮಾಡೋದು ಅಮೇರಿಕದ ಮೂಲ ಉದ್ದೇಶ. ತುಂಬ ಎಲ್ಲ ಕಡೆ ಹಂಗೆ ಮಾಡೋದವರು. ನಾವು ಕೂಡ ತೋರಿಸಿ ತಗೋತೀವಲ್ವ. ಸೊ ಇಂಡಿಯಾದವ್ರಿಗೆ ಹೊಡೆದಾಕ್ಬಿಟ್ರೆ, ಅಲ್ಲಿ ಪಾಕಿಸ್ತಾನ ಬರೀ 2-3 ದಿನದಲ್ಲಿ ಚೆನ್ನಾಗಿ ಉಡೀಸ್ ಮಾಡಿಬಿಟ್ರೆ, ಅವ್ರು ಕೊಟ್ಟಿರ್ತಕ್ಕಂಥ ವೆಪನ್ಸ್ ಉಡೀಸ್ ಮಾಡಿದ್ರೆ ಆಗ ಅವ್ರಿಗೆ ಬಿಸ್ನೆಸ್ ಲಾಸ್ ಆಗುತ್ತೆ. ಎಲ್ಲ ಇಂಡಿಯಾ ಕಡೆ ಬರ್ತಾರೆ, ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ವೆಪನ್ಸ್ಗಳು ಕೊಡಿ ನಮಗೆ ಅಂತ. ಅಲ್ಲಿ ಬಿಸ್ನೆಸ್ ಸೀಕ್ರೆಟ್ ಕೂಡ ಅಡಗಿದೆ ಅವನದು, ಬೇರೇನಿಲ್ಲ. ಜೊತೆಗೆ ಉಗ್ರರನ್ನು ಪೋಷಣೆ ಮಾಡಿ ಬೆಳೆಸೋಕ್ಕೆ ಸಹಕಾರಿ ಮಾಡಿದಾರೆ ಅಮೇರಿಕಾದವರು, ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡ್ಸೋಕ್ಕೆ. ಸೊ ಇದೆಲ್ಲ ದೊಡ್ಡ ಕತೆ. ಈಗ ನಮ್ಮ ಕಥೆಯನ್ನು ನೋಡೋಣ. ನಮ್ಮ ದೇಶದವರ ಕತೆ ಏನಪ್ಪ, ಭಾರತದವರು ಎಲ್ಲವನ್ನೂ ನಂಬ್ತಾರೆ, ಎಲ್ಲರನ್ನೂ ನಂಬ್ತಾರೆ, ಈಸಾಗಿ ನಂಬಿಡ್ತಾರೆ. ಬ್ರಿಟಿಷ್ನವ್ರು ನಂಬಿದ್ರು ವ್ಯಾಪಾರಕ್ಕೆ ಬಂದಾಗ. ಸೊ 200 ವರ್ಷ ದಾಸರಾಗಿದ್ವಿ ನಾವು, ಸ್ವತಂತ್ರ ಪಡೆಗೆ ಎಷ್ಟೊಂದು ಹೋರಾಟ ಮಾಡಿದ್ವಿ, ಈಸಾಗಿ ನಂಬಿಟ್ವಿ. ಯಾಕೆಂದರೆ ಮುಖ್ಯವಾಗಿ ಇಲ್ಲಿ ವಿಚಾರ ಏನಪ್ಪ ಅಂದರೆ, ನಮ್ಮ ಸೈಕಾಲಜಿ ಇದೆ, ಮನಸ್ಸಿನ ಸ್ಥಿತಿಗಳು ಹೇಗಿದೆ ಅಂದರೆ ಎಲ್ಲವನ್ನು ನಂಬ್ತೀವಿ. ಕುರಿ, ಮೇಕೆ, ಹಾವು, ಹಂದಿ, ನಾಯಿಗಳು, ಪ್ರಾಣಿಗಳು, ಪಕ್ಷಿಗಳು, ಮರಗಿಡಗಳು ಎಲ್ಲವನ್ನು ದೇವರಂತ ನಂಬ್ತೀವಿ. ಯಾರು ಒಂದನ್ನು ತೋರಿಸಿದ್ರೆ ಇದು ದೇವರಂತ ನಂಬ್ತೀವಿ. ಒಬ್ಬ ವ್ಯಕ್ತಿ ಮೇಲೆ ಏನೋ ಒಂದು ಅವತಾರ ಮಾಡ್ಕೊಂಡು ಆಡಿದ್ರೆ ಅವನು ದೇವ್ರಂತ ನಂಬ್ತೀವಿ, ಅವನ ಮೇಲೆ ದೇವ್ರು ಬರುತ್ತೆ ಅಂತ ನಂಬ್ತೀವಿ. ಇನ್ನೊಬ್ಬ ಯಾವುದೋ ಒಂದು ಈ ಥರ ನೀನು ಮಾಡು ನಿನಗೆ ಹಣ ಸಿಗುತ್ತೆ ಅಂತ ಹೇಳಿಬಿಟ್ರೆ ನಾವು ದೇವರು ಅಂತ ನಂಬ್ತೀವಿ. ಬೆಳ್ಳುಳ್ಳಿ ಒಂದು ಕಡೆ ಇಡೋ ಹಣ ಸಿಗುತ್ತೆ, ಮೆಣಸಿನ್ಗೆ ಎರಚ್ಬಿಡೋ ಶತ್ರು ನಾಶ ಆಗ್ಬಿಡ್ತಾರೆ ಅಂದರೆ ನಾವು ನಂಬ್ತೀವಿ. ಯಾರು ಏನಾರು ಹೇಳಿ ಈಸಿಯಾಗಿ ನಂಬಿಡ್ತೀವಿ. ಈ ಮನಸ್ಥಿತಿಯಿಂದ ನಾವು ಹೊರಗಡೆ ಬರಬೇಕು. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಸೊ ನಾವು ನಂಬದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ. ನಿನಗೆ ಇದು ಮಾಡಿದ್ರೆ ಈ ಮಣ್ಣು ತಿನ್ನು 21 ವಾರ ಇಷ್ಟಿಷ್ಟೇ ನೀನು ಮಣ್ಣು ತಿನ್ನು, ನಿನಗೆ ಹಣ ಬರುತ್ತೆ ಅಂತ ಯಾರಾದರೂ ಸ್ವಾಮೀಜಿ ವೇಷ ಹಾಕ್ಕೊಂಡು ಯೂಟ್ಯೂಬಲ್ಲಿ ಕುಳಿತುಕೊಂಡು ಹೇಳ್ಬಿಟ್ರೆ ಅದನ್ನು ನಂಬಿಡ್ತೀವಿ, ಮಣ್ಣು ತಿನ್ನೋಕ್ಕೆ ಪ್ರಾರಂಭ ಮಾಡ್ತೀವಿ. ಕ್ವಶನ್ ಹಾಕಕ್ಕೆ ಹೋಗೋದೇ ಇಲ್ಲ. ನಮ್ಮ ದೇಶದ ಮೇಲೆ 17 ಬಾರಿ ಆಕ್ರಮಣ ಮಾಡಿರೋದಂಥ ಮುಸ್ಲಿಮರನ್ನು ನಂಬಿ ದೇಶದ ಒಳಗಡೆ ಎಲ್ಲರನ್ನೂ ನಾವು ಕರ್ಕೊಂಡ್ವಿ. ಈಗ ಅವರ ಜೊತೆಯಲ್ಲಿ ನಾವು ಯುದ್ಧ ನಡೀತಾ ಇದೆ, ಹಿಂದೂ ಮುಸ್ಲಿಂ ಗಲಾಟೆಗಳು ನಡೀತಾ ಇದೆ. ಪಾಕಿಸ್ತಾನದವರು ಎಷ್ಟೊಂದು ಸಾರಿ ನಮಗೆ ದ್ರೋಹ ಮಾಡಿದ್ರು ಕೂಡ, ಅವರು ಭಯೋತ್ಪಾದನೆ ಮಾಡಿದ್ರು ಕೂಡ, ನಮ್ಮ ದೇಶಕ್ಕೆ ಒಳಗಡೆ ಬಂದು ಸಾಯಿಸಿದ್ರು ಕೂಡ ನಾವು ಅವ್ರನ್ನ ನಂಬ್ತೀವಿ. ಯು ಸಿ. ಸೊ ನಂಬಿಕೆಗಳನ್ನು ನಾವು ಸರಳವಾಗಿ ಎಷ್ಟು ಈಸಿಯಾಗಿ ತೊಗೊಂಡ್ಬಿಡ್ತೀವಿ ಅಂದರೆ ಕ್ವಶನ್ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಹಳ್ಳಿಯಲ್ಲಿ ಮೋಸ ಮಾಡಿರ್ತಕ್ಕಂಥ ನೆನ್ಪಿಟ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಯಾವ ವ್ಯಕ್ತಿ ಪದೇ ಪದೇ ನಿಮ್ಮ ನಂಬಿಕೆಗೆ ದ್ರೋಹ ಮಾಡ್ತಾನೋ ಅವರನ್ನು ನೀವು ನಂಬಬೇಡಿ
ಅಂದರೆ ವ್ಯಾವಹಾರಿಕವಾಗಿ ಏನು ವ್ಯವಹಾರ ಮಾಡಬೇಕೋ ಮಾಡಿ ಮನಸ್ಸನ್ನ ಒಳಗಡೆ ತಗೊಂಡು ನಂಬೋದು, ಮೋಸ ಹೋಗೋದು, ದುಃಖ ಪಡೋದು, ನೋವು ಪಡೋದು ಇದನ್ನು ಮಾಡಬೇಡಿ. ನಮ್ಮ ದೇಶದಲ್ಲಿರತಕ್ಕಂಥ ಪ್ರತಿಯೊಂದು ಹಿಂದೂಗಳಲ್ಲೂ ಇರತಕ್ಕಂಥ ಒಂದು ಜೀನ್ಸ್ ಅಂತ ಕರಿತೀವಿ, ಒಂದು ಎರಿಡಿಟಿ ಕ್ಯಾರೆಕ್ಟರ್ ಏನಿದೆ, ಈಸಿಯಾಗಿ ನಂಬಿಬಿಡೋದು, ಏನಾರ ಹೇಳಿ ನಂಬಿಬಿಡೋದು. ಈಗ ಮೊನ್ನೆ ಕುಂಭಮೇಳದಲ್ಲಿ 60 ಕೋಟಿ ಜನ ಪುಣ್ಯ ಸ್ನಾನ ಮಾಡಿದ್ರು, ಪುಣ್ಯ ಬರುತ್ತೆ ಅಂತ. ಎಲ್ಲಿ ಪುಣ್ಯ ಬಂದಿದೆ? ಯುದ್ಧ ನಡೀತಾ ಇದೆ, ಸಾವು ನೋವುಗಳಾಗ್ತಾ ಇದೆ, ಎಲ್ಲವೂ ವಿಕೋಪಗಳು, ಪ್ರಕೃತಿ ವಿಕೋಪಗಳೆಲ್ಲ ನಡೀತಾ ಇರುತ್ತೆ. ಒಬ್ಬ ಜ್ಯೋತಿಷಿ ಬರ್ತಾನೆ, ಟಿ ವಿನಲ್ಲಿ ಹೇಳ್ಬಿಡ್ತಾನೆ, ಅದನ್ನು ನಂಬಿಡ್ತೀವಿ. ಹಿಂಗೆ ಮಾಡಿ ಇಷ್ಟು ದಿನ ಹೀಗಾಗತ್ತೆ ಅಂತ ಹೇಳ್ಬಿಟ್ರೆ ಅದನ್ನು ನಂಬಿಡ್ತೀವಿ. ಸೊ ಈಗ ನಾವು ಪಾಕಿಸ್ತಾನದ ಬಗ್ಗೆ ಯೋಚನೆ ಮಾಡಬೇಕು ಅಂದರೆ ಸರಳವಾಗಿ ಥಿಂಕ್ ಮಾಡ್ಬೇಕು. ನಾವು ಅವ್ರಿಗೆ ಹೇಳ್ಬೇಕು, ನೋಡ್ರಪ್ಪ, ನಾವು ಭಾರತೀಯರು ಇದುವರೆಗೆ ಯಾರಿಗೂ ಮೋಸ ಮಾಡಿಲ್ಲ, ಬೇರೆ ದೇಶದ ಮೇಲೆ ಸ್ವಾರ್ಥಕ್ಕಾಗಿ ಆಕ್ರಮಣ ಮಾಡಿಲ್ಲ. ಬಟ್ ಎಲ್ಲ ಮುಸ್ಲಿಮರು ಮಾಡಿದ್ದಾರೆ. 17 ಬಾರಿ ನಮ್ಮ ಮೇಲೆ ಮುಸ್ಲಿಮರು ಮಾಡಿದ್ದಾರೆ. ನಿಮ್ಮನ್ನು ನಂಬಬೇಕು ಅಂದರೆ ಸಿಂಪಲ್, ವೆರಿ ಸಿಂಪಲ್. ಈ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ನಿಮ್ಮ ದೇಶಕ್ಕೆ ನಮ್ಮನ್ನು ಸ್ವಾಗತಿಸಿ. ನೀವು ಸೈಲೆಂಟ್ ಆಗಿರಿ, ನಮ್ಮ ಮಿಲಿಟ್ರಿ ಒಳಗಡೆ ಬರುತ್ತೆ, ನಾವು ಸಿವಿಲಿಯನ್ಸ್ಗೆ ಏನು ಮೋಸ ಮಾಡೋದಿಲ್ಲ, ಯಾರನ್ನೂ ಸಾಯಿಸಕ್ಕೆ ಹೋಗೋದಿಲ್ಲ, ನಮಗೆ ನೀವು ಸಪೋರ್ಟ್ ಕೊಡಿ, ನಾವು ಬಂದು ಸೇರ್ಕೊಂಡು ಅಲ್ಲಿ ಯಾರ್ಯಾರು ಭಯೋತ್ಪಾದಕರು ಇದ್ದಾರೋ ಹುಡುಕಿ ಅಲ್ಲೇ ನಿಮ್ಮ ಎದುರುಗಳನ್ನು ಓಡಿಸಿ ಸಾಯಿಸ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡಿ, ಆಗ ನಿಮ್ಮ ನಂಬ್ತೀವಿ, ಆಗ ನೀವು ನಮ್ಮ ಮಿತ್ರ ರಾಷ್ಟ್ರವಾಗ್ತೀರಿ, ಆಗ ನೀವು ನಮ್ಮ ಸ್ನೇಹಿತರಾಗ್ತೀರಿ, ಆಗ ನಿಮ್ಮ ಧರ್ಮಕ್ಕೆ ಬೆಲೆ ಬರುತ್ತೆ. ನಿಮ್ಮ ಧರ್ಮವನ್ನು, ಇಸ್ಲಾಂ ಧರ್ಮವನ್ನು ಕೆಲವರು ಮೌಲಿಗಳು ತಪ್ಪಾಗಿ ಎಲ್ಲರಿಗೂ ಉಪದೇಶ ಮಾಡಿ ಉಗ್ರರನ್ನಾಗಿ ಮಾಡ್ತಾ ಇದ್ದಾರೆ. ಆ ಮಸೀದಿಗಳನ್ನೆಲ್ಲ ಒಡೆದಾಕೋಣ. ಯಾಕೆಂದರೆ ಯಾರು ಆ ಉಗ್ರತೆಯನ್ನು ಟೀಚ್ ಮಾಡ್ತಾರೋ ಅದನ್ನು ಮಾತ್ರ, ಎಲ್ಲಿ ಶಾಂತಿಯನ್ನು ಟೀಚ್ ಮಾಡ್ತಾರೋ, ಸೌಹಾರ್ದತೆಯನ್ನು ಟೀಚ್ ಮಾಡ್ತಾರೋ, ಮಾನವೀಯತೆಯನ್ನು ಟೀಚ್ ಮಾಡ್ತಾರೋ, ಮಾನವ ಧರ್ಮವನ್ನು ಟೀಚ್ ಮಾಡ್ತಾರೋ ಅದಕ್ಕೆ ನಾವು ಶರಣಾಗೋಣ, ಅದಕ್ಕೆ ನಾವು ವಂದಿಸೋಣ. ಆಯಿತಾ? ನಾವು ಕೂಡ ಆ ಮಸೀದಿಗೆ ಹೋಗೋಣ, ನಾವು ಕೂಡ ಪ್ರವಚನ ಕೇಳೋಣ, ಎಲ್ಲರನ್ನು ಹಲೋ ಮಾಡಿ ನೀವು. ಆಯಿತಾ? ಎಲ್ಲೂ ಕೂಡ ಈ ರೀತಿ ಮಾಡಬಾರ್ದು ಅಂತ ಹೇಳಿ, ಇದು ಸರಳವಾದ ಸೂತ್ರ. ಯಾವುದೇ ಸರ್ಕಾರ ಮುಂದೆ ನಮ್ಮ ಭಾರತ ಸರ್ಕಾರ ಪಾಕಿಸ್ತಾನ ಜೊತೆ ಮಾತಾಡಬೇಕು ಅಂದರೆ ಈ ಕಂಡೀಷನ್ ಹಾಕಲಿ. ಯಾವ ಮಾತುಕತೆ ಇಲ್ಲ ರೀ, ನಿಮ್ಮನ್ನು ನಂಬಿ ನಾವು ನಮ್ಮ ಮೇಲೆ ಆಕ್ರಮಣ ಮಾಡಿಸ್ಕೊಂಡು ಸತ್ತಿದ್ದಾರೆ ನಮ್ಮ ಸಾಮಾನ್ಯ ಜನರು, ಮುಗ್ಧರು ಸಾಯಿಸಿದ್ದೀರ ನೀವು. ಈಗ ನಿಮ್ಮ ನಂಬಿಕೆ ಬರಬೇಕಂದ್ರೆ ಹೋಲ್ ಮಿಲಿಟ್ರಿ ಆರ್ಮಿ ನಾವು ಬರ್ತೀವಿ ಪಾಕಿಸ್ತಾನದ ಒಳಗಡೆ, ನಿಮ್ಮ ಅಣ್ಣ ತಮ್ಮಂದಿರ್ತ ನಮ್ಮನ್ನು ಸ್ವಾಗತಿಸಿ, ನಮ್ಮನ್ನು ಬಿಡಿ, ನಿಮ್ಮ ಕೈಲಿ ಹೊಡೆಯೋಕ್ಕಾಗಲಿಲ್ಲ ಅಂದ್ರೆ ನಾವು ಬರ್ತೀವಿ, ಎಲ್ಲರೂ ಒಂದು ಕಡೆಯಿಂದ ಕೂಮಿಂಗ್ ಮಾಡ್ತೀವಿ, ಒಂದು ಕಡೆ ತಲೆ ಬಾಚ್ತೀವಲ್ಲ ಆ ರೀತಿ ಒಂದು ಕಡೆಯಿಂದ ನೋಡಿ ಎಲ್ಲ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡೋಣ. ಆಗ ಇಬ್ಬರು ಜೊತೆಯಲ್ಲಿ ಬದುಕೋಣ. ನಿಮ್ಮಲ್ಲಿ ಪ್ರಗತಿ ಉಂಟಾಗುತ್ತೆ, ನಮ್ಮೆಲ್ಲೂ ಪ್ರಗತಿ ಉಂಟಾಗುತ್ತೆ, ಶಾಂತಿ ಉಂಟಾಗುತ್ತೆ. ಇದೇ ಧರ್ಮ ಸಂದೇಶ ಅಂತ ನಾವು ಸಾರಬೇಕು. ಸೊ ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಆ ದಿಶೆಯಲ್ಲಿ ಯೋಚನೆ ಮಾಡಬೇಕು. ಮುಸ್ಲಿಮರೇ ಆಗಲಿ, ಹಿಂದೂಗಳೇ ಯಾರೇ ಆಗಲಿ, ಈ ದಿಶೆಯಲ್ಲಿ ಯೋಚನೆ ಮಾಡಿ ಈ ರೀತಿಯಾದ ಚಿಂತನೆಗಳನ್ನು ಹೊರಗಡೆ ಬಿಡಬೇಕು ನಾವು. ಬೇರೆ ಯಾವುದೋ ಮಾತುಕತೆ ಕುಳಿತುಕೊಳ್ಳೋದು, ಕದನ ವಿರಾಮದ ಅಲ್ಲಿ ಈಗ ಬಾಂಬ್ ಈಸಿಯಾಗಿ ಹೊಡಿಬೋದೇನು, ಕಷ್ಟ ಏನಿಲ್ಲ. ಬಟ್ ಎಷ್ಟೊಂದು ಸಾವು ನೋವುಗಳಾಗ್ತವೆ. ಯಾಕಂದರೆ ಭಾರತೀಯರು ಕರುಣಾಮಯಿಗಳು, ಎಲ್ಲರಲ್ಲೂ ದೇವರನ್ನು ನೋಡತಕ್ಕಂಥವರು, ಎಲ್ಲ ಪ್ರಾಣಿಗಳಲ್ಲೂ, ಪಕ್ಷಿಗಳಲ್ಲೂ, ಗಿಡಮರಗಳಲ್ಲೂ ಭಗವಂತ ನೋಡತಕ್ಕಂಥ ಮನೋಭಾವನೆಯನ್ನು ಹೊಂದಿರತಕ್ಕಂಥವ್ರು. ಯಾಕೆಂದರೆ ಭಾರತೀಯರಿಗೆ ತುಂಬಿ 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 ದೇವರು ಎಲ್ಲ ಕಡೆ ಇದ್ದಾನೆ. ಸರ್ವೇ ಜನ ಸುಖಿನೋ ಭವಂತು, ವಸುದೇವ ಕುಟುಂಬ ಅಂತ ಹೇಳ್ಬಿಡ್ತೀವಿ, ಕುಟುಂಬಕಂ ಅಂತ ಹೇಳ್ಬಿಡ್ತೀವಿ. ಎಲ್ಲಿದೆ ವಸುದೇವ ಕುಟುಂಬಕಂ? ಯಾವುದೂ ಇಲ್ಲ. ಯಾಕೆಂದರೆ ಎಲ್ಲದು ದೇವರ ಕುಟುಂಬವಾಗಿದ್ದರೆ ಈ ರೀತಿ ಯುದ್ಧಗಳು ನಡೆಯುತ್ತಿರಲಿಲ್ಲ. ಒಂದೊಂದು ದೇಶಗಳಲ್ಲೂ ಲಕ್ಷಾಂತರ ಜನ ಸೈನಿಕರು ಇರುತ್ತಿರಲಿಲ್ಲ. ಎಲ್ಲರ ಸಹಬಾಳ್ವೆಯಿಂದ ಬದುಕುವುದಿಲ್ಲ. ಒಂದೊಂದು ದೇಶವೂ ಕೂಡ ಅದರದೇ ಆದ ಸಾರ್ವಭೌಮತೆ ಇದೆ, ಸ್ವತಂತ್ರತೆ ಇದೆ, ಚಿಂತನೆ ಇದೆ, ಮೌಢ್ಯತೆ ಇದೆ, ನಂಬಿಕೆಗಳಿದೆ, ಸ್ವಾರ್ಥಗಳಿದೆ, ಎಲ್ಲವೂ ತುಂಬಿಕೊಂಡಿದೆ. ಸೊ ಎಲ್ಲವೂ ಸಪ್ರೇಟಾಗಿದೆ. ವಸುದೇವ ಕುಟುಂಬ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಈ ವೈಜ್ಞಾನಿಕ ಕಾಲದಲ್ಲಿ, ಈ ಯುಗದಲ್ಲಿ ನಾವು ಈ ರೀತಿ ಚಿಂತನೆ ಮಾಡಬೇಕು. ಅವರಿಗೆ ಪಾಕಿಸ್ತಾನನ ನಂಬಬೇಕಾ? ಇಷ್ಟೇ, ವೆರಿ ಸಿಂಪಲ್ ಪಾಯಿಂಟ್. ನಾವು ಯಾರಿಗೂ ಹೊಡೆಯೋದಿಲ್ಲ, ಮಿಲಿಟ್ರಿಯರ್ಗೆ ಒಂದೇಟು ಹೊಡೆಯೋದಿಲ್ಲ. ಬರ್ತೀವಿ ನೋಡಿರಪ್ಪ, ವೆಲ್ಕಮ್ ಮಾಡಿ ನಮ್ಮನ್ನು, ನಾವು ಬರ್ತೀವಿ. ಒಂದು ಕಡೆಯಿಂದ POKಯಿಂದ ಹಿಡಿದು ಸಂಪೂರ್ಣ
ಪಾಕಿಸ್ತಾನದಲ್ಲಿ ಒಂದು ಕಡೆಯಿಂದ ಹುಡುಕಿ ಎಲ್ಲವನ್ನು ನಿರ್ಮೂಲನೆ ಮಾಡಿ ನಿಜವಾದ ನಿಮಗೆ ನಂಬಿಕೆ ಇದ್ದರೆ, ದೇವರಲ್ಲಿ ನಂಬಿಕೆ ಇದ್ದರೆ ಈ ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡಿ ಅಂತ ಹೇಳಿ ಆಗ ನೋಡಿ ಬರಲ್ಲ. ಯಾಕೆಂದರೆ ಭಯೋತ್ಪಾದಕರನ್ನು ಅವರೇ ಉತ್ಪಾದನೆ ಮಾಡ್ತಾ ಇರೋದು. ಯಾಕೆಂದರೆ ಅವ್ರಿಗೆ ಮೆಚುರಿಟಿ ಇಲ್ಲ, ದೇವ್ರ ಬಗ್ಗೆ ಗೊತ್ತಿಲ್ಲ, ಮಾನವ ರೂಪದಿರತಕ್ಕಂಥ ಮೃಗಗಳು, ರಾಕ್ಷಸರು, ಚಿಂತನೆ ಇಲ್ಲ. ನಾವು ಇಂಡಿಯಾದ ಜೊತೆ ಆರಾಮಾಗಿ ಇದ್ಬಿಟ್ರೆ, ಖುಷಿಯಾಗಿ ಇದ್ಬಿಟ್ರೆ, ಅಣ್ಣ ತಮ್ಮಂದಿರ ರೀತಿ ನಾವು ಬದುಕಿದ್ರೆ ನಾವು ಜಾಸ್ತಿ ಬೆಳಿಬೋದು ಅನ್ನತಕ್ಕಂಥ ಕಾಮನ್ ಸೆನ್ಸಸ್, ಸಿಂಪಲ್ ಪಾಯಿಂಟ್ ಇಲ್ಲ. ಸೊ ಭಾರತ ಇರತಕ್ಕಂಥ ಮುಸ್ಲಿಮರು ಅಷ್ಟೇ ಧರ್ಮಾಂಧತೆಯನ್ನು ಮೀರಿ ನಾವೆಲ್ಲರೂ ಒಂದೇ, ಭಾರತೀಯರು ಒಂದೇ, ಇಸ್ಲಾಂ ಬೇರೆ ಅಲ್ಲ, ಹಿಂದೂ ಬೇರೆ ಅಲ್ಲ, ಕ್ರಿಶ್ಚಿಯನ್ಸ್ ಬೇರೆ ಅಲ್ಲ ಅಂತ ಈ ಸಿಂಪಲ್ ಸೆಂಟೆನ್ಸ್ನ ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರನ್ನು ಮಸೀದಿಗೆ ಸ್ವಾಗತಿಸಿ ಹಿಂದೂ ಮುಸ್ಲಿಮ್ಸ್ ಒಂದಾದರೆ ಭಾರತ ಇನ್ನೂ ಅದ್ಭುತವಾದ ದೇಶವಾಗುತ್ತೆ. ಎಲ್ಲರಲ್ಲೂ ಶಾಂತಿ ನೆಲೆಸುತ್ತೆ, ನೆಮ್ಮದಿ ನೆಲೆಸುತ್ತೆ. ಇಷ್ಟು ಮಾಡೋಕ್ಕೆ ಏನರಪ್ಪ ಕಷ್ಟ? ಅದನ್ನು ಬಿಟ್ಬಿಟ್ಟು ನನ್ನ ದೇವ್ರು ಬೇರೆ, ನಿನ್ನ ದೇವ್ರು ಬೇರೆ, ನನ್ನ ಧರ್ಮ ಬೇರೆ, ನಿನ್ನ ಧರ್ಮ ಬೇರೆ, ಅದು ಮಾಡು ಇದು ಮಾಡು ಅಂತ ಏನು ಜಗಳ ಕಾಯ್ತೀವಿ, ದ್ವೇಷ ಬೆಳೆಸ್ಕೊಂಡಿದ್ದೀವಿ. ಈಗ ಸ್ವಲ್ಪ ಸೈಲೆಂಟಾಗಿದ್ದಾರೆ ಅಷ್ಟೇ, ಅದನ್ನು ಒಳಗಡೆ ಮಸಲತ್ತು ಮಾಡ್ತಾ ಇರ್ತಾರೆ. ಈ ಮನಸ್ಸುಗಳಿಗೆ ಸರಳ ಸೂತ್ರ ಯಾಕೆ ಅರ್ಥ ಆಗಲ್ಲ? ಈ ಧರ್ಮವನ್ನು ಮೀರಿ, ಜಾತಿಯನ್ನು ಮೀರಿ, ದೈವತ್ವವನ್ನು ಪ್ರತಿಯೊಬ್ಬರಲ್ಲೂ ನೋಡು ಅನ್ನತಕ್ಕಂಥ ಚಿಂತನೆ ಈಗ ಎಲ್ಲರಲ್ಲೂ ಬಂದರೆ ಮಾತ್ರ ಮಾನವ ಕುಲ ಈ ಭೂಮಿಯ ಮೇಲೆ ನೆಮ್ಮದಿಯಿಂದ ಇರುತ್ತೆ. ಇಲ್ಲದಿದ್ದರೆ ಕೇವಲ ಸಂಘರ್ಷದಲ್ಲಿ, ಹೊರಗಿನ ಸಂಘರ್ಷ, ಒಳಗಿನ ಸಂಘರ್ಷ ಎರಡರಲ್ಲೂ ತಲ್ಲೀನರಾಗಿ ನೆಮ್ಮದಿಯನ್ನು ಕಳ್ಕೊಂಡ್ಬಿಡ್ತಾರೆ, ಶಾಂತಿಯನ್ನು ಕಳ್ಕೊಂಡ್ಬಿಡ್ತಾರೆ, ಮಾನವೀಯತೆ ಕೊರತೆ ಆಗುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಧರ್ಮಾತೀತರಾಗಿ ಜಾತಿಯನ್ನು ಮೀರಿ ಮೇಲೆ ಬನ್ನಿ, ಮಾನವತೆಯನ್ನು ಬೆಳೆಸ್ಕೊಳ್ಳಿ. ಅಟ್ಲೀಸ್ಟ್ ಭಾರತದಲ್ಲಿ ಎಲ್ಲರೂ ಭಾರತೀಯರಾಗಿ, ಅರ್ಥ ಆಗ್ತಿದ್ರಾ? ಎಲ್ಲವನ್ನು ನಂಬುವುದು ಕೂಡ ನಮ್ಮ ದೌರ್ಬಲ್ಯತೆ. ಸಂಬಂಧಗಳಲ್ಲಿ, ಸಂಸಾರದಲ್ಲಿ, ಸಮಾಜದಲ್ಲೂ ಕೂಡ ನಂಬಿಕೆಗಳ ಮೇಲೆ ಡಿಪೆಂಡ್ ಆಗಬೇಡಿ. ನಿಮ್ಮನ್ನು ನೀವು ನಂಬ್ರಿ. ಯಾವುದೇ ನಂಬಿಕೆ ಬಂದಾಗ ಕ್ವಶ್ಚನ್ ಹಾಕ್ಕೊಳ್ಳಿ, ಉತ್ತರ ಸಿಗುತ್ತೆ. ಪದೇ ಪದೇ ನಂಬಿಕೆಯ ದ್ರೋಹಕ್ಕೆ ಒಳಗಾಗಬೇಡಿ. ಅರ್ಥ ಆಗ್ತಿದೆಯಾ? ಸೊ ನಂಬಿ ಮೋಸ ಹೋದರೆ ಅದಕ್ಕೆ ನೀವೇ ಕಾರಣ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.